ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಶಾ ಹೋಮ್ ವ್ಲಾಗ್ಸ್. ಏನ್ ಗ್ರೂಪ್ ಇದು? ಇದು ವರ್ಕ್ ಫ್ರಮ್ ಹೋಮ್ ಬಳಗ. ಬಂತು ಬಂತು. ಹೌದು ಇದೆ, ಮತ್ತೆ ಏನ್ ಮಾಡ್ಲಿ? ಕಾಲಲ್ಲಿ ಲೀಚಿದೆ ಆದ್ರೂ ಗಾಡಿ ಓಡಿಸ್ತಿದ್ದಾರೆ. ಅಪ್ಪ, ನಿಮಗಿದು ಗೊತ್ತಾ? ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ ನೀರಿಗೋಸ್ಕರ ಅರ್ಜುನ ತನ್ನ ಬಾಣದಿಂದ ಕೊರೆದಂತ ಆದ ಫಾಲ್ಸೇ ಭೀಮೇಶ್ವರ ಟೆಂಪಲ್ ಫಾಲ್ಸ್. ಬನ್ನಿ, ನಾನು ನಿಮಗೆ ಒಂದು ಅಡ್ವೆಂಚರಸ್ ಟ್ರಿಪ್ಪು, ಅದು ರಿಯಲ್ ಬಾಹುಬಲಿ ಫಾಲ್ಸು ಅಂದರೆ ಭೀಮೇಶ್ವರ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದು ಸಿಗಂದೂರು ಬ್ರಿಡ್ಜ್ ರೋಡ್ ಮೇಲೆ. ಹೌದು, ಲಾಸ್ಟ್ ವೀಕ್ ಹೋಗಿದ್ವಿ, ಇನಾಗ್ರೇಷನ್ ಆಗಿರಲಿಲ್ಲ. ನೀವು ನೋಡಿದಿರಾ ಹಳೆ ಬ್ಲಾಗು. ಥ್ಯಾಂಕ್ ಯು, ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದೀರಾ. ಸೊ ಅರ್ಧಕ್ಕೆ ಹೋಗಿ ಬಂದುಬಿಟ್ಟಿದ್ದೆ, ಆ ಪೊಲೀಸರು ನನಗೆ ವಾಪಸ್ ಕಳಿಸ್ಬಿಟ್ರು. ನಿಮಗೆ ಗೊತ್ತೇ ಇದೆ ಆ ಕತೆ. ಸೊ ಈ ಸಲ ಅದ್ರ ಮೇಲೆ ಹೋಗಬೇಕು ಅಂತ ಅಂದ್ಕೊಂಡು ಅದ್ರ ಮೇಲೆ ಕೋಗಾರ್ ರೋಡಿಂದ ಭೀಮೇಶ್ವರ ಹೋಗೋಣ ಅಂತ ಹೊರಟಿರೋದು. ಸೊ ದನ ನೋಡಿ, ನಾವೆಲ್ಲೋದ್ರೂ ಬಿಡಲ್ಲ. ಕಿಟಕಿಯಲ್ಲಿ ಇಣಕಿ ಕೇಳ್ತಿದೆ ಊಟ ಬೇಕು ಅಂತ ಹೇಳ್ಕೊಂಡು. ನಾವು ಮಾರ್ನಿಂಗ್ 8 o'clock ಹೊರಟಿರೋದ್ರಿಂದ ತಿಂಡಿ ತಿಂದಿಲ್ಲ, ತೊಗೊಂಡು ಹೊರಟಿದ್ವಿ ನಾವು. ಚಿತ್ರಾನ್ನ ಮತ್ತು ಮಂಡಕ್ಕಿ ಮಾಡ್ತಿರೋದು, ಉಸ್ಲಿ ಮಂಡಕ್ಕಿ, ಅದನ್ನ. ಸೊ ಅದನ್ನು ಸ್ವಲ್ಪ ಫಸ್ಟ್ ಇವರಿಗೆ ಎಲ್ಲ ಹಾಕಿಬಿಟ್ಟು ಆಮೇಲೆ ನಾವು ಸಹಿತ ಇಲ್ಲೇ ತಿಂಡಿ ತಿಂದ್ಕೊಂಡ್ವಿ. ಚಿತ್ರಾನ್ನ ಮತ್ತು ಮಂಡಕ್ಕಿ ಬ್ರಿಡ್ಜ್ ಮೇಲೆ ತಿಂತಾ ಇದ್ದೀವಿ, ಅದೊಂಥರ ಖುಷಿ. ಸೊ ಜರ್ನಿಯಲ್ಲಿ ಹೊರಗಡೆ ತಿನ್ನೋದೇ ಮಜಾ, ಹೋಟೆಲ್ಗಿಂತ ನಾವು ಕಟ್ಕೊಂಬಂದು ತಿನ್ನೋದು ಇನ್ನೂ ಮಜಾ. ಪಾಪ ಲಾಂಚ್ ಎಲ್ಲ ಹಾಗೆ ನಿಂತ್ಬಿಟ್ಟಿದೆ, ಏನು ತಿರುಗ್ತಾನೂ ಇಲ್ಲ, ಯಾವ ಟ್ರಿಪ್ಪು ಮಾಡ್ತಾ ಇಲ್ಲ. ಸೊ ಸಿಗಂದೂರು ಬ್ರಿಡ್ಜ್ ನೋಡಲಿಕ್ಕೆ ಅಂತಲೇ ಎಷ್ಟೊಂದು ಜನ ಬಂದಿದ್ದಾರೆ. ಸಂಡೇ ಹೊರಟಿರೋದು ನಾವು. ದೇವ್ರೆ, ಎಲ್ಲ ಕಡೆ ಕಾರ್ ನಿಲ್ಲಿಸಿ ನೋಡ್ತಾ ಇರೋದು, ಒಂಥರ ಪಿಕ್ನಿಕ್ ಸ್ಪಾಟ್ ಆಗೋಗಿದೆ ಇವಾಗ. ಫೈನಲಿ ನಾವು ಬ್ರಿಡ್ಜ್ ಮೇಲೆ ಕೇಬಲ್ ಹತ್ರ ಹೋಗಿ ನಡೀತಿರೋದು ಇನ್ನೊಂದು ಖುಷಿ. ಲಾಸ್ಟ್ ಟೈಮ್ ಅರ್ಧಕ್ಕೆ ಬಂದಿದ್ದು ಬೇಜಾರಿತ್ತು. ಎಲ್ಲ ನಡೀತಿದ್ದೀವಿ ಖುಷಿಯಿಂದ ಜೋಶಾಗಿ. ಆ್ಯಂಡ್ ಕಾರ್ನು ತೊಗೊಂಡು ಅದ್ರ ಮೇಲೆ ಹೋಗ್ತಾ ಇರೋದು ಇವಾಗ. ಇನ್ನೂ ಅದ್ರ ಮೇಲೆ ಎಲ್ಲ ಲಾರಿಗಳು, ಕನ್ಸ್ಟ್ರಕ್ಷನ್ಸು ಎಲ್ಲ ನಡೀತಾ ಇದೆ. ನಾವು ನೋಡ್ತಾ ಇದ್ವಿ ಅದ್ರ ಮೇಲೆ ಏನೇನೋ ತೊಗೊಂಡು ಹೋಗ್ತಾ ಇರೋದು, ಭಾರವಾಗಿರೋ ವಸ್ತುಗಳು, ಮತ್ತು ಕ್ರೇನು, ಬುಲ್ಡೇಜರು ಎಲ್ಲ ಇತ್ತು ಅದ್ರ ಮೇಲೆ. ನಮಗೆ ಭಯ ಆಗ್ತಿತ್ತು, ಇವ್ರು ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಹೆದರ್ಕೊಂಡು ಹೋಗ್ತಾ ಇದ್ದೀವಿ. ಮೇ ಬಿ ಈ ಕೇಬಲ್ನ ಇನ್ನೂ ತುಂಬ ಸುಂದರವಾಗಿ ಕಾಣೋ ಹಾಗೆ ಮಾಡಲಿಕ್ಕೆ ನಡೀತಾ ಇರ್ಬೋದು ಕನ್ಸ್ಟ್ರಕ್ಷನ್ ಅಂದ್ಕೊತೀನಿ. ಆಲ್ಮೋಸ್ಟ್ ಗ್ರೌಂಡ್ ಕನ್ಸ್ಟ್ರಕ್ಷನ್ ಮುಗ್ದಿದೆ. ಸ್ವಲ್ಪ ಸುಂದರವಾಗಿ ಕಾಣಬೇಕಲ್ಲ, ಬ್ರಿಡ್ಜು ಸ್ವಲ್ಪ ಹಂಗಂಗೆ ಇದೆ, ಅದಕ್ಕೆಲ್ಲ ಪೇಂಟ್ ಎಲ್ಲ ಹೊಡಿಬೇಕು. ಆ ಕೇಬಲ್ನ ತುಂಬ ಚೆನ್ನಾಗಿ ಕಾಣೋ ಹಂಗೆ, ಹೈಟೆಕ್ಕಾಗಿ ಕಾಣೋ ಹಂಗೆ ಕಾರ್ಯಾಗಾರ ನಡೀತಿದೆ ಅಂತ ಅನಿಸತ್ತೆ. ಸೊ ಈ ಥರ ಇದೆ ಇವಾಗ ಬ್ರಿಡ್ಜ್ ಮೇಲ್ಗಡೆ. ಸೊ ಇನ್ನೂ ಈ ಥರ ಕ್ರೇನು, ಬುಲ್ಡೇಜರು ಎಲ್ಲ ಕೆಲಸ ಮಾಡ್ತಿದೆ. ನಮಗೆಲ್ಲ ಸೈಡಿಗೆ ಸರ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಸಿಗಂದೂರು ಅಂತೂ ಸಿಕ್ಕಾಪಟ್ಟೆ ರಶ್ ಇದೆ. ಎಷ್ಟೊಂದು ವೆಹಿಕಲ್ಸ್ ಕಾಣಿಸ್ತಿದೆಯಾ ಹೋಗ್ತಿರ್ಬೇಕಾದ್ರೆ ಅಷ್ಟು ರಶ್ ಇರೋದ್ರಿಂದ ನಾವು ಸಿಗಂದೂರನ್ನ ಸ್ಕಿಪ್ ಮಾಡಿದ್ವಿ. ಸ್ವಲ್ಪ ರಶ್ ಕಡಿಮೆ ಆದಮೇಲೆ ಹೋದರೆ ಆಯಿತು ಅಂತ. ಇವಾಗ ಯಾರೂ ಬರಲೂಬೇಡಿ, ಸಿಗಂದೂರಲ್ಲಿ ತುಂಬ ಕ್ಯೂ ಇದೆ. ಈಸಿಯಾಗಿ ಹೋಗೋದ್ರಿಂದ ಅಲ್ಲಿ ರಶ್ ಇನ್ನೂ ಜಾಸ್ತಿಯಾಗಿ ಹೋಗಿದೆ. ನಾವು ನಮ್ಮ ಫ್ಯಾಮಿಲಿ ಅಷ್ಟೇ ಹೋಗಲಿಲ್ಲ, ವರ್ಕ್ ಫ್ರಮ್ ಹೋಮ್ ಅಂತ ಒಂದು ಗ್ರೂಪ್ ಇದೆ ಸಾಗರದಲ್ಲಿ. ಸೊ IT ಪೀಪಲ್ ಎಲ್ಲ ಸೇರಿಕೊಂಡು ಮಾಡಿರೋ ಅಂಥ ಒಂದು ಗ್ರೂಪು. ಆ ಫ್ಯಾಮಿಲೀಸ್ನೆಲ್ಲ ನಾನು ಫಸ್ಟ್ ಟೈಮೇ ಮೀಟ್ ಆಗಿರೋದು. ಸೊ ಆ ಗ್ರೂಪಲ್ಲಿ ಜಾಯ್ನ್ ಆಗಲಿಕ್ಕೆ ಹೋಗಿರೋದು. ಅದ್ಯಾವ್ದಪ್ಪ ಗ್ರೂಪು ವರ್ಕ್ ಫ್ರಮ್ ಹೋಮು ಅಂತ ಏನೋ ಕ್ಯೂರಿಯಾಸಿಟಿ ಬೆಳೆದಿರ್ಬೋದು. ಸೊ ಏನು ಅಂತ ಕೇಳಿ, ಅವರೇ ಹೇಳ್ತಾರೆ. ಏನ್ ಗ್ರೂಪ್ ಇದು? ಇದು ವರ್ಕ್ ಫ್ರಮ್ ಹೋಮ್ ಬಳಗ. ನಾವೆಲ್ಲ ಸಾಗರದವರು. ಸೊ ಕರೋನಾ ನಂತರದಲ್ಲಿ ಸಾಗರದಲ್ಲೇ ಬಂದು ಸೆಟ್ಲ್ ಆದ್ವಿ. ಸೊ ಎಲ್ಲೋ ಒಂದು ಕಡೆಗೆ ಸೋಷಿಯಲ್ ಲೈಫ್ ಮಿಸ್ ಆಗ್ತಿತ್ತು ಅಂತ ಫೀಲ್ ಆಯಿತು. ಸೊ ಆ ಸಂದರ್ಭದಲ್ಲಿ ಸ್ನೇಹಿತ ಶ್ರೀನಿ ಅವರು ಈ ಕಡೆ ಬರಲಿ ಪಕ್ಕಕ್ಕೆ ಸ್ನೇಹಿತ ಶ್ರೀನಿ ಅವರು ಒಂದು ಪ್ರಪೋಸ್ ಮಾಡಿದ್ರು, ನಾವ್ಯಾಕೆ ಒಂದು ಗ್ರೂಪ್ ಮಾಡ್ಕೋಬಾರ್ದು, ಒಂದು ಸೋಷಿಯಲ್ ಲೈಫಿಗೆ ಚೆನ್ನಾಗಿರತ್ತೆ ಅಂತ. ಸೊ ಒಳ್ಳೆ ಐಡಿಯಾ. 4 ಜನರ ಸೋಷಿಯಲೈಸ್ ಮಾಡಿದಾಗ ಅದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಬಂತು. ಗ್ರೂಪ್ ಮಾಡ್ಕೊಂಡಿದ್ದೀವಿ. ರೀಸನ್ ಇಷ್ಟೇ, ನಾವಿಲ್ಲಿ ಊರ ಕಡೆ ಇರೋರು ತೋಟಕ್ಕೆ ಔಷಧಿ ಹೊಡೆದಾಯ್ತಾ, ನಿಮ್ಮ ಮನೆ ಗದ್ದೆ ನೆಟ್ಟಿ ಆಯ್ತಾ ಅನ್ನೋದ್ರ ಹೊರತಾಗಿ ಏನಾದರೂ ಮಾತಾಡೋಣ ಅನ್ನೋದೊಂದೇ ಕಾರಣ. ಮತ್ತೆ ಹೊಸ ಜನ ಸಿಗ್ತಾರೆ. ಆಮೇಲೆ ಹೊಸ ಮೈಂಡ್ ಸೆಟ್, ಆಲ್ಮೋಸ್ಟ್ ಸೇಮ್ ಮೈಂಡ್ ಸೆಟ್ ಇರುತ್ತೆ, ಕಾರ್ಪೊರೇಟ್ ಕಲ್ಚರ್ ಗೊತ್ತಿರುತ್ತೆ. ಸೊ ಅದ್ರ ಜೊತೆಗೆ ಅವಕಾಶ ಆದಾಗ ತಿಂಗಳಿಗೆ ಒಮ್ಮೆ ಆದರೂ ಭೇಟಿ ಮಾಡುವ ಒಂದು ಸಂದರ್ಭ ಬರಲಿ ಅಂತೇಳಿ ಈ ಥರ ಒಂದು ಪ್ಲಾನ್ ಮಾಡಿದ್ವಿ. ಚೆನ್ನಾಗಿ ಆಗ್ತಾ ಇದೆ. ಗ್ಲೋಬಲ್ ಕಂಪನೀಸಿಗೆ ವರ್ಕ್ ಮಾಡೋಂತ ಯಾರು ಬೇಕಾದ್ರೂ ಸೇರ್ಕೊಳ್ಬಹುದು. ಐಟಿ ವರ್ಕ್, ಸಾಫ್ಟ್ವೇರ್ ವರ್ಕ್, ಊರ್ ಕಡೆ ಬಂದು ಶಿವಮೊಗ್ಗ ಊರ್ ಕಡೆ ಬಂದು ಸೇರ್ಕೊಬಿಟ್ರೆ, ಮಲೆನಾಡ್ ಕಡೆ ಬಂದು ಸೇರ್ಕೊಂಡ್ರೆ ಚೆನ್ನಾಗಿದೆ ಗ್ರೂಪ್.
ಯಾರಿಗೊಂದು ಸೋಷಿಯಲ್ ಗ್ಯಾದರಿಂಗ್ ಮಿಸ್ ಆಗ್ತಾ ಇರುತ್ತಲ್ಲ ಅಂತವ್ರಿಗೆಲ್ಲ ಒಂದು ವೇದಿಕೆ ಸಿಗ್ಲಿ ಅಂತ ಮಾಡಿರೋದು. ಜಾನ್ವರಿನಲ್ಲಿ ಸ್ಟಾರ್ಟ್ ಮಾಡಿರೋದು. ಫಸ್ಟಿಗೆ ಒಂದು ನಾನು ವಿನಾಯಕ್ ಇಬ್ರು ಸೇರಿ ಶುರು ಮಾಡಿದ್ದು. ಫಸ್ಟ್ ಒಂದು 3-4 ಡೇಸ್ ಅಲ್ಲೇ ಒಂದು 10-15-20 ಜನದವರೆಗೂ ಆಯ್ತು. ಅವಾಗ ಈ ತರ ಸಾಗರದಲ್ಲಿ ತುಂಬಾ ಜನ ಇದ್ದಾರೆ ಅಂತ ಅನ್ಸಕ್ ಶುರುವಾಯ್ತು. ಆಸ್ ಆಫ್ ಟುಡೇ ಒಂದು 65 ಮೆಂಬರ್ಸ್ ಇದ್ದಾರೆ. ಎಲ್ಲರೂ ಆಕ್ಟಿವ್ ಇದ್ದಾರೆ ಅಂತ ಹೇಳಲ್ಲ. ಸೊ ವರ್ಷದಲ್ಲಿ 1 ತಿಂಗಳು ವರ್ಕ್ ಮಾಡೋರು ಅಥವಾ ಬೆಂಗಳೂರಿಗೆ ಹೋಗಿ ಬಂದು ಮಾಡೋರು ಅಂಥವ್ರು ಎಲ್ಲರೂ ಇದ್ದಾರೆ. ಯಾವಾಗ ಫ್ರೀ ಇರುತ್ತೆ, ಯಾವಾಗ ಈ ಥರ ಈವೆಂಟ್ಗಳಾಗುತ್ತೆ, ಬಂದು ಸೇರ್ಕೊಳ್ಬೋದು, ಎಂಜಾಯ್ ಮಾಡ್ಬೋದು. ಸದ್ಯಕ್ಕೆ ಗ್ರೂಪಿನ ಉದ್ದೇಶ ಎಲ್ಲರೂ ಸೇರಿ ಎಂಜಾಯ್ ಮಾಡಬೇಕು ಅಂತ. ಮುಂದಿನ ದಿನದಲ್ಲಿ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಹೋದಂಗೆ ಇನ್ಯಾವ ಥರ ಏನಾದ್ರು ಕಲ್ಚರಲ್ ಇವೆಂಟ್ಸ್ ಮಾಡೋದು ಅಥವಾ ಸಾಮಾಜಿಕವಾಗಿ ಏನಾದ್ರು ನಮ್ಮ ಒಂದು, ಯಾಕೆಂದ್ರೆ ಸಂಘಟನೆಯಲ್ಲಿ ಶಕ್ತಿ ಇದೆ ಅಂತ ಹೇಳಿ ನಾವು ನಂಬಿದವರು. ಜಾಸ್ತಿ ಜನ ಸೇರಿದಂಗೆ ಏನ್ ಮಾಡ್ಬೋದು ಅನ್ನೋದನ್ನ ವಿಚಾರ ಮಾಡಬೇಕು ಅನ್ನೋ ಉದ್ದೇಶ ನಮ್ದು. 1 2 3 ಜಂಪ್. ಸೊ ನನ್ನ ಹಸ್ಬೆಂಡು ಸಹಿತ ಮನೆಯಲ್ಲೇ ಕೆಲಸ ಮಾಡ್ತಾರೆ. IT ಗೆ ಕೆಲಸ ಮಾಡೋದಾದರೂ ವರ್ಕ್ ಫ್ರಮ್ ಹೋಮ್ ಪರ್ಮನೆಂಟಾಗೇ ಇದೆ ಅವರಿಗೆ. ಒಂದು 8 ವರ್ಷದಿಂದ ಮಾಡ್ತಿರೋದ್ರಿಂದ ನಾವು ಇಲ್ಲೇ ಬಂದು ಮನೆ ಕಟ್ಟಿರೋದು ಸಾಗರಕ್ಕೆ. ಸೊ ನಿಜ ಅವ್ರು ಹೇಳ್ದಂಗೆ ಕಾರ್ಪೊರೇಟ್ ಲೈಫು ಅದೊಂದು ಕಲ್ಚರ್ ಮಿಸ್ ಆಗಿರುತ್ತೆ ನಮಗೆ. ಸೊ ಹಾಗಾಗಿ ಈ ಥರ ಒಂದು ಸೋಷಿಯಲ್ ಲೈಫಿಗೋಸ್ಕರ ಊರ ಕಡೆ ಬಂದವರು ಮಾಡ್ಕೊಂಡಿರೋವಂಥ ಒಂದು ಗ್ರೂಪ್ ಇದು. ಹೀಗೆ ಸಿಗೋದ್ರಿಂದ ಮಕ್ಕಳಿಗೂ ಒಂದು ಒಳ್ಳೆ ಗ್ಯಾದರಿಂಗ್ ಆಗುತ್ತೆ. ಇಲ್ಲಾಂದರೆ ಬರೀ ಮೊಬೈಲು ಟಿವಿಯಲ್ಲೇ ಇರ್ತಾರೆ. ಹೊಸ ಫ್ರೆಂಡ್ಸ್ ಅವರು ಮಾಡ್ಕೊತಾರೆ. ಅವರಿಗೂ ಆಟ ಆಡೋಕ್ಕೆ ಸಿಗುತ್ತೆ, ಎಕ್ಸ್ಪ್ಲೋರ್ ಮಾಡ್ಬೋದು. ಎಕ್ಸ್ಪೆಷಲಿ ನೇಚರ್ನ, ಫಾರೆಸ್ಟ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ಗ್ರೂಪು ಇರೋದ್ರಿಂದ ನಮಗೊಂಥರ ಹೆದರಿಕೆನೂ ಇರೋಲ್ಲ. ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಎಲ್ಲರೂ ಇರ್ತಾರೆ ಅಂತ ಧೈರ್ಯ ಬೇರೆ ಇರುತ್ತೆ. ನಾವಿವಾಗ ಇಲ್ಲಿ ಒಂದು ಸ್ಪಾಟ್ ನೋಡಿಬಿಟ್ಟು ಟೀ ಮಾಡೋಣ ಅಂತ ನಿಲ್ಲಿಸಿದ್ದಾರೆ ಇವರೆಲ್ಲ ಸೇರಿಕೊಂಡು. ಅವ್ರ ಹತ್ರನೇ ಏನೋ ಸ್ಟವ್ ಎಲ್ಲ ಇದೆ ಅಂತೆ. ಸೊ ಟೀ ಸ್ಪಾಟ್ ಅಂತ ಹೇಳಿ ವ್ಯೂ ನೋಡಿಕೊಂಡು ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ರು ಅವರು. ಸ್ವಲ್ಪ ಕೆಳಗಡೆ ಹೋದರೆ ಅಲ್ಲೊಂದು ಗುಡ್ಡ ಥರ ಇದೆ, ತುಂಬ ಚೆನ್ನಾಗಿದೆ ಅಲ್ಲಿ ನಿಂತ್ಕೊಳಕ್ಕೆ, ಮಾಡಲಿಕ್ಕೆ, ನೋಡೋಕ್ಕೆ ಎಲ್ಲ. ಸೊ ಹಾಗಾಗಿ ಒಂದು ಅರ್ಧ ಕಿಲೋಮೀಟ್ರ್ ನಡೆಯೋಣ ಅಂತ ನಡ್ಕೊಂಡು ಹೋಗ್ತಾ ಇರೋದು. ಬಟರ್ಫ್ಲೈ ಅಮ್ಮು, ವೇರ್ ಆರ್ ಯು ಗೋಯಿಂಗ್? ಮೇ ಬಿ ಇಲ್ಲಿ ಎಷ್ಟೊಂದು ತೋಟ ಇದೆ ಗೊತ್ತಾ ನಾವು ಹೋಗ್ತಿರೋ ರೋಡಲ್ಲಿ ಮುಂದೆ. ಸೊ ಇಲ್ಲೆಲ್ಲ ಕಾಡಲ್ಲೂ ಸಹ ತೋಟ ಎಲ್ಲ ಮಾಡ್ಕೊಂಡು ಮನೆ ಮಾಡ್ಕೊಂಡಿದ್ದಾರೆ. ಅವರಿಗೆ ಅಂತ ಮಾಡ್ಕೊಂಡಿರೋ ರೋಡ್ ಅನಿಸುತ್ತೆ. ಇದೇ ಆ ಸ್ಪಾಟು. ಒಂಥರ ಗುಡ್ಡ ಥರ ಇದೆ, ವೀವ್ ಚೆನ್ನಾಗಿದೆ. ಎಲ್ಲ ಕಡೆಯೂ ವೀವ್ ಸಿಗುತ್ತೆ. ನಿಮ್ಗೆ ಬ್ಯಾಕ್ ವಾಟ್ರ್ ವೀವ್ ಕಾಣಿಸ್ತಾ ಇದೆ ಆ ಕಡೆಯಿಂದ ನೋಡಿದರೆ. ಸೊ ಸುತ್ತ ಗುಡ್ಡ, ಮಿಡಲಲ್ಲಿ ಅಲ್ಲೊಂದು ಸ್ವಲ್ಪ ಬ್ಯಾಕ್ ವಾಟ್ರ್ ವೀವ್ ನೋಡಿಕೊಂಡು ಸೊ ಆ ಕಾರಲ್ಲಿ ಒಂದಿಷ್ಟು ಕಾರ್ ಕೆಳಗಡೆ ತನಕ ಬಂದರು. ರಿಸ್ಕ್ ತೊಗೊಂಡು ನಮ್ಮ ಕಾರ್ನ ನಾವು ಮೇಲೆ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬಂದ್ವಿ. ಸೊ ನಾನು ವೀಡಿಯೋ ತೆಗಿತಾ ಇದ್ದೀನಿ. ಇದು ಯಾರು ವೀಡಿಯೋ ತೆಗಿತಾ ಇರೋದು ಅಂದ್ಕೋಬೇಡಿ. ನನ್ನ ಫ್ರೆಂಡ್ ಡಾಲಿ ಬೆಂಗಳೂರಿಂದ ಬಂದಿದ್ಲು ಈ ವಾರ. ಸೊ ಅವಳು ಅವ್ಳ ಫೋನಲ್ಲಿ ತೆಗಿತಾಳೆ, ನಾನು ನನ್ನ ಫೋನಲ್ಲಿ ನನ್ನ ಮಗಳು ವೀಡಿಯೋಸ್ ತೆಗಿತಾ ಇದ್ದೀನಿ. ಸೊ ಇದು ಬ್ಯೂಟಿಫುಲ್ ಆಗಿರೋ ವ್ಯೂ, ಬ್ಯಾಕ್ ವಾಟರ್ ಎಲ್ಲ ಕಾಣಿಸ್ತಿದೆ ನಮಗೆ ಈ ಸ್ಪಾಟಲ್ಲಿ. ಸೊ ಮಳೆ ಬರ್ತಿದೆ, ಆದರೂ ಸಹಿತ ಆ ಮಳೆಯಲ್ಲಿ ಟಾರ್ಪಲೆಲ್ಲ ಹಾಕಿ ಸಾಹಸ ಮಾಡಿ ಟೀ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ತೊಗೊಂಡು ಬಂದಿದ್ದಾರೆ, ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದಾರೆ ಟೀ ಮಾಡಲಿಕ್ಕೆ, ಗ್ಯಾಸ್ ಸ್ಟವ್ ಎಲ್ಲದೂ ಸಹಿತ. ಟೀ ಆಯ್ತಾ ನಿಮ್ಮದು? ಟೀ ಆಗಬೇಕಿತ್ತು, ಅನ್ಫಾರ್ಚುನೇಟ್ಲಿ ಬೆಂಕಿಪಟ್ಟಣ ತಂದಿಲ್ಲ. ಸೊ ಈ ಕಾರ್ಯಕ್ರಮ ಮುಂದೂಡಲಾಗಿದೆ, ಪೋಸ್ಟ್ಪೋನ್ ಮಾಡಿದ್ದೀವಿ. ಬೆಂಕಿಪಟ್ಟಣ ಇಲ್ಲ ಅಂತ ಇಷ್ಟು ದೂರ ಟೀ ಕುಡಿಯೋಕೆ ಬಂದ್ಬಿಟ್ಟು ಈ ಸ್ಪಾಟಲ್ಲಿ ನೋಡಿ, ಈ ಸ್ಪಾಟಲ್ಲಿ ಟೀ ಕುಡಿಯೋಕೆ ಬಂದು ಎಲ್ಲ ಸೆಟಪ್ ಮಾಡ್ಕೊಂಡು ಬೆಂಕಿಪಟ್ಟಣ ಇಲ್ಲ ಅಂತ ಟೀ ಕ್ಯಾನ್ಸಲ್ ಆಯ್ತು. ಹೌದು, ಪೋಸ್ಟ್ಪೋನ್ ಆಯ್ತು, ಕ್ಯಾನ್ಸಲ್ ಆಗಿಲ್ಲ. ಈಗ ನಾವು ಮತ್ತೆ ಇಲ್ಲಿಂದ ಅಲ್ಲಿ ತನಕ ನಡ್ಕೊಂಡು ಹೋಗ್ಬೇಕು ವಾಪಸ್ ಮೇನ್ ರೋಡ್. ಡ್ರಾಪ್ ಮಾಡ್ತೀವಿ. ಡ್ರಾಪ್ ಮಾಡ್ತೀರಾ? ಖಂಡಿತ. ಯಪ್ಪ, ಇಷ್ಟು ದೂರ ಬಂದುಬಿಟ್ಟು ಬೆಂಕಿಪಟ್ಟಣ ಮ್ಯಾಚ್ ಬಾಕ್ಸ್ ಇಲ್ಲ ಅಂತ ಟೀ ಕ್ಯಾನ್ಸಲ್ ಮಾಡಿದರು. ಸೊ ನಾವೆಲ್ಲ ಒಂದು ಸ್ವಲ್ಪ ಫೋಟೋ ಸೆಷನು, ಗ್ರೂಪ್ ಫೋಟೋ ಎಲ್ಲ ತಳ್ಕೊಂಡ್ವಿ. 2 1 ಜಂಪ್. ಸೊ ಇನ್ನೇನು ಹೊರಡಬೇಕು ಅಂತಂದರೆ ಕಾರ್ ಸಿಕ್ಕೊಂಡ್ಬಿಟ್ಟಿದೆ ಕೆಸರಲ್ಲಿ. ಅದೇ ಅವಾಗಲೇ ಮಾತಾಡಿದ್ರಲ್ಲ, ನಾನು ಡ್ರಾಪ್ ಮಾಡ್ತೀವಿ ಅಂತ ಹೇಳ್ಕೊಂಡು ಅವ್ರ ಕಾರೇ ಸಿಕ್ಕೊಂಡಿರೋದು. ಎಲ್ಲ ರೀತಿಯೂ ಟ್ರೈ ಮಾಡಿದ್ರು ಅದು ಇನ್ನೂ ಜಾಸ್ತಿ ಗುಂಡಿ ಆಗ್ತಾ ಇದೆ. ನಮ್ಮ ವಿದ್ಯಾ ಅಂದರೆ ಡಾಲಿ ಅವರು ಸಹಿತ ಅಲ್ಲಿಲೂ ಸೇವೆ ಮಾಡ್ಲಿಕ್ಕೆ ಹೋಗ್ತಿದ್ದಾರೆ. ಅಷ್ಟು ದೊಡ್ಡ ಭಾರವಾದ ಕಾರ್ನ ಎತ್ತಲಿಕ್ಕೆ ಹೋಗ್ತಿದ್ದಾರೆ. ತಳ್ಳೋಣ ಅಂತ ಪ್ರಯತ್ನ ಬೇರೆ ಮಾಡಿದ್ರು, ಬಟ್ ಆಗಲಿಲ್ಲ. ಅದಿನ್ನೂ ಜಾಸ್ತಿ ಗುಂಡಿ ಕಾಣಿಸ್ತಿದೆಯಾ ಈ ಕಡೆಯಿಂದ, ಜಾಸ್ತಿ ಗುಂಡಿಯಾಗಿ ಅಲ್ಲೇ ಸಿಕ್ಕಂತಾನೆ ಇದೆ ಕೆಸರಾಗಿ ಹೊಂಡದಲ್ಲಿ. ಬೇಡ
ಹಿಂದ್ ಬಂದು ಆಗಲ್ಲ. ಹಿಂದೆ ಹಿಂದೆ ಫೈನಲಿ ರಿವರ್ಸ್ ತೊಗೊಳಕ್ಕೆ ಟ್ರೈ ಮಾಡ್ತಿದ್ದೀವಿ, ಹಾಗಾದ್ರೂ ಹೋಗ್ಬೋದು ಅಂತೇಳಿ. ಬಂತು ಬಂತು. ಇದು ನಮ್ಮ ಡಾಲಿ ಅವ್ರ ಅಮ್ಮ. ನಾನು ಸ್ವಲ್ಪ ದೂಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೆಲ್ಪ್ ಮಾಡೋಕ್ಕೆ ಹೋದರು. ಸೊ ಅವ್ರ ಕೈ ಹಚ್ಚಿದ ಗುಣನೋ ಏನೋ ಗೊತ್ತಿಲ್ಲ, ಲಕ್ಕು ಪಟ್ ಅಂತ ಹಿಂದೆ ಬಂದೇ ಬಿಟ್ಟು. ಕೈ ಕೈ ನೀವ್ ಹಿಡಿದ್ರೆ ಕಾಯ್ತು ಬಿಡಿ ಆಂಟಿ. ಅಡಿಗೆ ಮಾಡಿ ಕೈ ಕಟ್ಟಿ ಲಟ್ಟಣಿಗೆ ತಿರ್ಸಿದ್ ಕೈ ಗಟ್ಟಿ ಇರುತ್ತೆ. ಸೊ ಅಂತೂ ಇಂತೂ ಎಲ್ಲ ಸಾಹಸ ಮಾಡಿಕೊಂಡು ನಾವು ಭೀಮೇಶ್ವರ ನೋಡಲಿಕ್ಕೆ ಹೊರಟ್ವಿ. ಇನ್ನೇನು ಹೊರಡಬೇಕು ಅನ್ನೋ ಟೈಮಲ್ಲಿ ಅಲ್ಲೊಂದು ಸ್ವಲ್ಪ ಮುಂದೆ ಬಂದಾಗ ಇಲ್ಲಿ ಕ್ಯೂಟಾಗಿರೋ ಒಂದು ಜರಿ ಕಾಣಿಸ್ತು. ತುಂಬ ಚೆನ್ನಾಗಿದೆ. ಈ ಮಳೆಯಲ್ಲಿ ಅದನ್ನು ಅಲ್ಲಿ ಮಕ್ಕಳಿಗೆ ಭೀಮೇಶ್ವರ ಫಾಲ್ಸಲ್ಲಂತೂ ಕಾಲಿಡ್ಸೋಕ್ಕಾಗಲ್ಲ, ನೀರು ಬೇಕು ಅಂದರೆ. ಇಲ್ಲಾದರೂ ನೀರಲ್ಲಿ ಆಟ ಆಡಿಸ್ಬೋದು ಅವರಿಗೆ ಅಂತ ಹೇಳ್ಕೊಂಡು ಇಲ್ಲಿ ನಿಲ್ಲಿಸಿದ್ವಿ. ಸೊ ಸಣ್ಣದಾಗಿ ಹರಿತಾ ಇರೋ ಜರಿ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ, ಒಳ್ಳೆ ಚಿಲ್ಲಿ ವಾಟರ್, ಸಖತ್ ಕೋಲ್ಡಾಗಿತ್ತು. ಸೊ ಅದರಲ್ಲಿ ನಾವು ನಮ್ಮ ಮಕ್ಕಳಿಗೆ ಎಲ್ಲರನ್ನೂ ಇಳಿಸ್ಬಿಟ್ಟು ಆಟ ಆಡ್ಸ ನಿಂತ್ಕೊಂಡ್ವಿ. ನಾವು ಸಿಕ್ಕಿದ್ದೆ ಚಾನ್ಸು ಬಿಡ್ತೀವ ಫೋಟೋ ಸೆಷನ್ ಮಾಡೋಕ್ಕೆ, ಪಟ್ ಅಂತ ಎಲ್ಲ ಸೆಲ್ಫಿ ಫೋಟೋಸ್ ಎಲ್ಲ ತಕ್ಕೊಂಡ್ವಿ. ಯಪ್ಪ, ಆ ಇಂಬ್ಳ ಹುಳ ಇರುತ್ತಲ್ಲ ಲೀಚಿ, ಅದು ಹತ್ಬಿಟ್ಟಿದೆ. ಅವಳಿಗೆ 3-4 ಬೇರೆ ಹತ್ತಿದೆ. ಅವಳು ಎಲ್ಲೆಲ್ಲಿ ಅಡ್ಡಾಡಿದಳು. ಅಲ್ಲೂ ಸಹಿತ ನಾನು ಹೋಗಿದ್ದೀನಿ, ನನಗೆಲ್ಲಿ ಹತ್ತಿದ್ಯೋ ಅಂತ ಹೆದರ್ಕೊಂಡು ಎಲ್ಲ ಕಡೆ ನೋಡ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲೇ ನನ್ನ ಗಂಡನ ಕಾಲು ನೋಡ್ತಾ ಇದ್ದೀನಿ, ಅವ್ರ ಕಾಲ್ ಮೇಲೆ 2 ನಡೀತಾ ಇದೆ ಆ ಪೆಡಲ್ ಮೇಲೆ. ಹೌದು ಇದೆ, ಮತ್ತೆ ಏನ್ ಮಾಡ್ಲಿ, ಅವ್ರ ಕಾಲಲ್ಲಿ ಲೀಚಿ ಇದೆ ಆದ್ರೂ ಗಾಡಿ ಓಡಿಸ್ತಿದ್ದಾರೆ. ಯಪ್ಪ, ಅದಕ್ಕೆ ನಿಮ್ ಗಾಡಿ ಕೊಡಲ್ಲ. ಕೊಟ್ರೆ ಈಗ ಹೋಗಿ ಕಂಬಕ್ಕೆ ಹಾರಿಸ್ತಿದ್ರಿ ಲೀಚಿ ನೋಡ್ಕೊಂತ. ಅವ್ರ ಹತ್ರ ಕಾಲಿದೆ. ಅಯ್ಯಪ್ಪ, ನಾನು ಹೆಂಗಂಗೋ ಕೂತಿದ್ದೀನಿ ಇವಾಗ. ನನಗೆ ಎಲ್ಲಿ ಹತ್ತಿದ್ಯೋ ಗೊತ್ತಿಲ್ಲ, ಬಟ್ ನನಗೆ ಆಗ್ತಾ ಇಲ್ಲ. ಅವ್ರ ಕಾಲಲ್ಲಿ ಇರೋದು ಕಾಣಿಸೋದೇ ನಮ್ಗೆ ನೋಡಕ್ ಆಗ್ತಿಲ್ಲ. ಗಾಡಿ ನಿಲ್ಲಿಸ್ಬಿಟ್ಟು ತೆಗಿತಾನೂ ಇಲ್ಲ ನನಗೆ. ಅಯ್ಯೋ, ಅಲ್ಲೇ ಇತ್ತಲ್ಲ, ಅಲ್ಲೇ ಇತ್ತು. ಆ ಕೊಂಡೆಗೆ ಹಚ್ಕೊಂಡಿತ್ತೇನೋ. ನನ್ನ ಕಾಲ ಮೇಲೆ ಬಂದಿದೆ. ನಿಮ್ ಕಾಲ್ ಮೇಲೆ ಬಂದಿದೆ. ಒಂದಲ್ಲ 2 ತರ ಇದ್ದಿದ್ ನಿಮ್ಮ ಹತ್ರ. ಒಂದ್ 2 ತರ ಇದ್ದಿದ್ದು. ಒಂದ್ ತಗ್ದೆ. ಯಪ್ಪ, ಅವ್ರ ಕಾಲ್ ಮೇಲೆ 2 ಇತ್ತು. ಅಂತೂ ನಿಲ್ಲಿಸ್ಬಿಟ್ಟು ತೆಗೆದ್ವಿ. ಒಂದು ಕಾರಿನಲ್ಲಿ ಇದ್ರ ಮೇಲೆ ನಡೀತಾ ಇತ್ತು, ಅದನ್ನೂ ಸರಿಸಿ ತೆಗೆದ್ವಿ. ನಾನು ಹೆದರಿಕೆಗೆಲ್ಲ ವೀಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ, ತುಂಬ ಹೆದರ್ಕೊಂಡು ಕೂತ್ಕೊಬಿಟ್ಟಿದ್ದೆ. ಸೊ ಇಷ್ಟೆಲ್ಲ ಸ್ಟಾಪ್ ಕೊಟ್ಕೊಂಡು ಬರೋಳಗೆ ಮಧ್ಯಾಹ್ನ 1:30 ಆಗೋಗಿತ್ತು. ಸೊ ಹಾಗಾಗಿ ನಾವು ಭೀಮೇಶ್ವರ ಹೋಗೋ ಬದಲು ಫಸ್ಟ್ ಲಂಚ್ ಬ್ರೇಕ್ ತೊಗೊಂಡ್ವಿ. ಕೋಗಾರ್ ಹಳ್ಳಿ ಮನೆ ಹೋಟೆಲ್ ಅಂತ ಹೇಳ್ಕೊಂಡು, ಮನೆ ಥರ ಊಟ ಥರನೇ ಇದೆ. ಅನ್ನ ಸಾಂಬಾರು, ಬಜ್ಜಿ, ಮಜ್ಜಿಗೆ, ರಸಮ್ ಎಲ್ಲ ಕೊಟ್ಟರು. ಸೊ ಇಲ್ಲಿ ನಾವು ಊಟಕ್ಕೆ ಲಂಚ್ ಬ್ರೇಕ್. ಕೋಗಾರ್ ಭೀಮೇಶ್ವರದಿಂದ ಒಂದು 12 ಕಿಲೋಮೀಟ್ರ್ ದೂರ ಇದೆ ಅಷ್ಟೇ. ಸೊ ಭೀಮೇಶ್ವರ ಹೋಗ್ಬೇಕಾದ್ರೆ ಇದೊಂದು ಊರು ಸಿಗುತ್ತೆ ನಿಮಗೆ, ಕೋಗಾರ್ ಅಂತ ಕ್ರಾಸ್. ಸೊ ಅಲ್ಲಿ ಈ ಹಳ್ಳಿ ಮನೆ ಹೋಟೆಲಲ್ಲಿ ಈ ಥರ ಊಟ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು ಬಿಸಿ ಬಿಸಿಯಾಗಿತ್ತು. ಸೊ ನಾವೆಲ್ಲ ಊಟ ಮಾಡಲಿಕ್ಕೆ ನಿಲ್ಲಿಸ್ಕೊಂಡ್ವಿ. ಸೊ ಇದೇ ನೋಡಿ ಹಳ್ಳಿ ಮನೆ ಹೋಟೆಲ್ ಅಂತ. ಸೊ ತುಂಬ ಚೆನ್ನಾಗಿದೆ. ಓಕೆ, ಮನೆ ಊಟದ ಥರನೇ ಇದೆ. ಸ್ವಲ್ಪ ಪ್ಯೂರ್ ವೆಜ್ ಬೇಕಾದವ್ರಿಗೆ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಸೊ ಇದ್ರ ಮುಂದೆ ಎಷ್ಟು ಚೆನ್ನಾಗಿದೆ ವ್ಯೂ ಅಂದರೆ, ಮನೆ ಸಖತ್ತಾಗಿದೆ. ಮಲೆನಾಡು ಮನೆ, ಪಕ್ಕಾ ಮಲೆನಾಡು ಮನೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮೂರ ಕಡೆ ಬಂದರೆ ಈ ಥರ ಮನೆ ನಿಮ್ಗೆ ಎಲ್ಲ ಕಡೆನೂ ಸಿಗುತ್ತೆ. ಅದನ್ನು ನೋಡ್ಕೊತ ವ್ಯೂ ನೋಡ್ಕೊತ ಈ ಮಳೆಯಲ್ಲಿ ಹೋಗೋದೇ ಮಜಾ. ಸೊ ಫೈನಲಿ ಇವಾಗ ನಾವು ಭೀಮೇಶ್ವರಕ್ಕೆ ಹೊರಟಿರೋದು. ಬೆಳಗ್ಗೆ 8 ಗಂಟೆಗೆ ಹೊರಟ್ರೆ ಈಗ ನಮ್ಮ ಟೈಮು 3 ಗಂಟೆ ಆಗಿದೆ. 3 ಗಂಟೆ ಅಷ್ಟೊತ್ತಿಗೆ ನಾವು ಭೀಮೇಶ್ವರ ಹತ್ರ ರೀಚ್ ಆದ್ವಿ. ಇಲ್ಲಿ ಬಂದು ಸಹಿತ ಎಲ್ಲರೂ ಕಾಲಲ್ಲಿ ಹತ್ತಿದೆಯಾ ಅಂತ ಮತ್ತೆ ಚೆಕ್ ಮಾಡ್ಕೊಳೋದೇ ನಮ್ಮ ಜೀವನ ಆಗೋಗಿದೆ. ಸೊ ಭೀಮೇಶ್ವರ ಟೆಂಪಲ್ ಫಾಲ್ಸಿಗೆ ಹೋಗಬೇಕು ಅಂದರೆ ಒಂದು ಜೀಪಲ್ಲಿ ಹೋಗಬೇಕು, ಇಲ್ಲ 3 ಕಿಲೋಮೀಟ್ರ್ ಟ್ರೆಕ್ ಮಾಡಬೇಕು. ನಮ್ಮ ಕೈಯಲ್ಲಿ ಈ ಥರ ಮಕ್ಕಳನ್ನೆಲ್ಲ ಮರಿಯೆಲ್ಲ ಇಟ್ಕೊಂಡು ಟ್ರೆಕ್ ಮಾಡೋದು ಹೌದಾ, ಅದ್ರೊಳಗೂ ಅಷ್ಟೆಲ್ಲ ಅಡ್ಡಾಡ್ಕೊಂಬಂದು ಸುಸ್ತಾಗೋಗಿತ್ತು. ಹಾಗಾಗಿ ನಾವು ಟ್ರೆಕ್ಕಿಂಗ್ ಸವಾಸಕ್ಕೆ ಹೋಗ್ತೆ ಜೀಪ್ ರೈಡ್ ಮಾಡಿದ್ವಿ. ಜೀಪ್ ರೈಡ್ ಪರ್ ಹೆಡ್ಡು 150 ರೂಪೀಸ್ ಏನೋ ಅಂತೆ. ಏನು ಜೀಪ್ ರೈಡ್ ಏನು ಟ್ರೆಕ್ಕೇ ಈಸಿ ಅನಿಸುತ್ತೆ. ಈ ಜೀಪ್ ರೈಡಲ್ಲಿ ನಮ್ಮ ಪ್ರಾಣ ಹೋಗಿ ಬರ್ತಾ ಇತ್ತು. ಯಪ್ಪ, ಅದೇನು ರೋಡ್ ಅಲ್ಲ, ಅದು ಗುಡ್ಡನೂ ಅಲ್ಲ, ಫುಲ್ಲು ಸ್ಲೋಪು, ಕಲ್ಲು, ಮಡ್ಡು, ಕೊಚ್ಚೆ, ಅದರಲ್ಲಿ ಈ ಜೀಪ್ ಹೋಗ್ತಾಯಿದೆ.
ನಮ್ಮ ಕಾರೆಲ್ಲ ಹೋಗಲ್ಲ, ಅವ್ರು ಹೇಳಿದ್ ಕರೆಕ್ಟು, ಯಾರ್ದು ಕಾರು ಬೈಕ್ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ. ನಮ್ಮ ಡ್ರೈವರು ಇಷ್ಟು ಕಷ್ಟಪಟ್ಟು ಓಡಿಸ್ತಾ ಇದೀವಿ. ಅಪ್ಪ ಎಲ್ಲಿ ನಾವು ಬಿದ್ವಿ ಅಂತ ಹೆದರ್ಕೊಂಡು ಕುತ್ಕೊಂಡ್ರೆ ಆ ಕಡೆ ನೋಡಿದ್ರೆ ವ್ಯೂ ಮಾತ್ರ ಅಮೇಝಿಂಗ್. ಅಮ್ಮ ಬ್ಯೂಟಿಫುಲ್ ಆಗಿದೆ. ಹೌದು, ಫೋನ್ ಶೇಕ್ ಆಗ್ತಿದೆ ಬಿಕಾಸ್ ನಾನು ಜೀಪಲ್ಲಿ ಇದ್ದೀನಿ. ಜೀಪು ತುಂಬ ಉಳ್ಳಾಡಿಸ್ತಿದೆ ನಮ್ಮನ್ನು. ಎಲ್ಲಿ ಬೇಕಾದ್ರೆ ಬಿದ್ದೇ ಬಿಟ್ವಿ ಅನ್ನೋ ಅಷ್ಟು ಹೆದರ್ಕೊಂಡು ಕುತ್ಕೊಂಡಿದ್ದೀವಿ ಎಡ್ಜಿಂಗಲ್ಲಿ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಚರಿ ಹರಿತಾ ಇದೆ, ಅದನ್ನು ನೋಡ್ಬೋದು ನೀವು. ಸಖತ್ತಾಗಿದೆ ವ್ಯೂ ಮಾತ್ರ ಸಖತ್. ಟ್ರೆಕ್ಕಿಂಗ್ ಮಾಡಿದ್ರೆ ಮಾತ್ರ ಸಖತ್ತಾಗಿತ್ತೇನೋ ಈ ಸ್ಪಾಟು. ಬಟ್ ಟ್ರೆಕ್ಕಿಂಗ್ ಮಾಡೋಕ್ಕೆ ಕಾಲೆಲ್ಲ ಊದ್ಕೊಬಿಡುತ್ತೇನೋ ಭಯಕ್ಕೆ ನಾವು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಬ್ಯೂಟಿಫುಲ್ ಆಗಿದೆ, ಸಖತ್ತಾಗಿದೆ. ಮಂಜು, ಆ ಇಬ್ಬನಿ, ಆ ಗ್ರೀನ್ ಫಾರೆಸ್ಟು, ಮಧ್ಯದಲ್ಲಿ ಜರಿ ಎಲ್ಲ ಸಖತ್ತಾಗಿ ಕಾಣಿಸ್ತು. ಸೊ ಇದು ಬೇಸ್ ಪಾಯಿಂಟ್. ಇನ್ನು ನಮಗೆ ಜೀಪು ಇಲ್ಲಿ ತನಕ ತಂದು ಬಿಡ್ತು. ಇನ್ಮೇಲೆ ನಾವು ನಡ್ಕೊಂಡು ಹೋಗಬೇಕು ಸ್ಮಾಲ್ ರೋಡಲ್ಲಿ, ಮಡ್ ರೋಡಲ್ಲಿ. ಅಬ್ಬಾ, ಥ್ಯಾಂಕ್ಸ್ ಟು ಡ್ರೈವರು ನಮ್ಮನ್ನು ಸೇಫಾಗಿ ಅಂಥ ರೋಡಲ್ಲಿ ಕರ್ಕೊಬಂದಿರೋದಕ್ಕೆ. ಆ್ಯಂಡ್ ಅಷ್ಟು ಕಷ್ಟಪಟ್ಟು ಬಂದರೂ ಮೋಸ ಇಲ್ಲ. ವ್ಯೂ ಮಾತ್ರ ಸೂಪರ್ ಅಮೇಝಿಂಗ್. ಸೊ ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು, ಆಮೇಲೆ ಮೆಟ್ಲು ಸಿಗುತ್ತೆ. ಸೊ ಈ ಥರ ಇದೆ. ಆ ಕಡೆ ಈ ಕಡೆ ಎಲ್ಲ ಗುಡ್ಡ ಮತ್ತು ದೊಡ್ಡ ದೊಡ್ಡ ಬೆಟ್ಟ ಎಲ್ಲ ಇದೆ, ಕಲ್ಲು ಎಲ್ಲ ಇದೆ. ಅದ್ರ ಮಧ್ಯದಲ್ಲಿ ಸಣ್ಣ ರೋಡು ನಮಗೆ ವಾಕಿಂಗ್ ಮಾಡಲಿಕ್ಕೆ ಬಿಟ್ಟಿದ್ದಾರೆ, ಭೀಮೇಶ್ವರ ಹೋಗಲಿಕ್ಕೆ. ಸಿಕ್ಕಾಪಟ್ಟೆ ಜಾರತ್ತೆ, ಮಳೆ ಬಂದು ಕಂಟಿನ್ಯೂಸ್ ಆಗಿ ಮಳೆ ಬರ್ತಿದೆ ಇಲ್ಲಿ. ಹಾಗಾಗಿ ತುಂಬ ಜಾರಕೆ ಇದೆ, ಕೊಚ್ಚೆ ಇದೆ. ಅದರ ಮಧ್ಯದಲ್ಲಿ ನಾವು ಹೋಗಬೇಕು. ನೋಡ್ಬೋದು, ನಿಮಗೆ ಕಾಣಿಸ್ತಿದ್ಯಾ ಎಷ್ಟು ಸಖತ್ತಾಗಿದೆ. ಮಿಡಲಲ್ಲಿ ನೀರು ನಮಗೆ ಕಾಣಿಸ್ತಾ ಇದೆ, ನಾವು ಹಿಡ್ಕೊಂಡು ಅದನ್ನು ಕುಡಿಬೋದು, ಅಷ್ಟು ಹತ್ತಿರದಿಂದ ಹೋಗ್ತಾ ಇದ್ದೀವಿ. ಆ ಬೆಟ್ಟಗಳ ಮಧ್ಯ ಆ ಕಡೆ ಈ ಕಡೆ ತುದಿ ಇದೆ, ಈ ಕಡೆ ಬೆಟ್ಟ ಇದೆ. ಅದ್ರ ಮಧ್ಯ ಹೋಗೋಕ್ಕೆ ಕ್ಯೂರಿಯಾಸಿಟಿಯಲ್ಲಿ ಹೋಗ್ತಾ ಇರೋ ಮಜಾನೇ ಬೇರೆ. ತುಂಬಾ ಒಂಥರ ನಾವೇನೋ ಸಿಕ್ಕಾಪಟ್ಟೆ ಮಿಸ್ಟ್ರಿ ಪ್ಲೇಸ್, ಥ್ರಿಲ್ಲಿಂಗ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅನ್ನೋ ಒಂಥರ ವಾತಾವರಣ ಕೊಡ್ತು. ಮೆಟ್ಲು ಹತ್ತೋದು ಇನ್ನೂ ಕಷ್ಟ, ಅಲ್ಲಿ ನಡ್ಕೊಬರೋದಾದ್ರೂ ಈಸಿ. ತುಂಬ ಜಾರ್ತಿದೆ, ತುಂಬ ಅಂದರೆ ಸಿಕ್ಕಾಪಟ್ಟೆ ಜಾಸ್ತಿ. ಪಾಚಿ ಕಟ್ಬಿಟ್ಟಿದೆ, ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕು. ಒಂದೊಂದೇ ಸ್ಟೆಪ್ಪು ಹೆದರ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಆಶ್ಚರ್ಯ ಆಗಿದ್ದು ಅಂದರೆ ಅವಾಗಿನ ಕಾಲದಲ್ಲಿ ಪಾಂಡವರು ಇಷ್ಟು ದೊಡ್ಡ ಬೆಟ್ಟಕ್ಕೆ ಹತ್ಕೊಂಡು ಬಂದಿದ್ದಾರಲ್ಲ, ಅಜ್ಞಾತವಾಸದಲ್ಲಿ ಹತ್ಕೊಂಡು ಬಂದು ಇಲ್ಲಿ ಅವರಿಗೆ ಟೆಂಪಲ್ ಮಾಡಿ ನೀರು ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಅರ್ಜುನ ತನ್ನ ಬಾಣದಿಂದ ಹೊಡೆದ್ಬಿಟ್ಟು ನೀರು ಬಿಟ್ಟನಂತೆ. ಅದೇ ನೀರೇ ಭೀಮೇಶ್ವರ ಫಾಲ್ಸ್. ನಾವು ಬರ್ತಿದ್ದೆಲ್ಲ ಇದೆ ಫಾಲ್ಸ್. ಸಖತ್ತಾಗಿದೆ. ಮಿಡಲಲ್ಲಿ ಬ್ರಿಡ್ಜ್ ಬೇರೆ ಸಿಗುತ್ತೆ ನೀನು ಫಾಲ್ಸ್ಗೆ ಹೋಗೋಕ್ಕಿಂತ ಮುಂಚೆ. ಸೊ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದರೆ ನಾವೇನೋ ವಾಟರ್ ಫಾಲ್ಸ್ ಮೇಲೆ ಹೋಗ್ತಿದ್ದೀವಿ ಅನ್ನೋಷ್ಟು ಸೂಪರ್ ಅನಿಸ್ತು. ಸಖತ್ತಾಗಿದೆ ಇದು ಮಾತ್ರ ಈ ಸ್ಪಾಟು. ಫಿಲ್ಮಲ್ಲೆಲ್ಲ ಗ್ರಾಫಿಕ್ ಹಾಕಿ ತೋರಿಸ್ತಾರೆ, ಇದು ಗ್ರಾಫಿಕ್ ಅಲ್ಲ, ರಿಯಲ್ ಆಗಿ ಬೆಟ್ಟದಿಂದ ಹರ್ಕೊಂಡು ಬರ್ತಿರೋ ರಿಯಲ್ ಬಾಹುಬಲಿ ಫಾಲ್ಸ್ ಅಂತಲೇ ಹೇಳ್ಬೋದು. ಇದು ಎಂಟ್ರೆನ್ಸು ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ. ಓ ಮೈ ಗಾಡ್, ಇದೇ ಭೀಮೇಶ್ವರ ಟೆಂಪಲ್ ಫಾಲ್ಸು. ಪಕ್ಕಕ್ಕೆ ಟೆಂಪಲ್ ಇದೆ. ನಾವು ಮೆಟ್ಲು ಹತ್ಕೊಂಡು ಹೋಗ್ತಿದ್ದೀವಿ ಅಂದರೆ ಮೆಟ್ಲು ಪಕ್ಕಕ್ಕೆ ಕಾಣಿಸ್ತಾ ಇದೆ ಫಾಲ್ಸು. ಇಷ್ಟು ಹತ್ತಿರದಿಂದ ನಾನು ಯಾವ ಫಾಲ್ಸ್ನೂ ನೋಡಿಲ್ಲ. ಇಷ್ಟು ಹತ್ತಿರದಿಂದಕ್ಕೆ ಜರ್ಕೊಂಡು ಹೋಗ್ತಾ ಇದೆ. ಆ ಸೌಂಡು, ಆ ಫೋರ್ಸು ಸೂಪರ್ ಆಗಿದೆ. ಆ್ಯಂಡ್ ಇದರಲ್ಲಿ ಇನ್ನೊಂದು ವಿಶೇಷ ನಂಗೆ ಸಖತ್ತಾಗಿ ಅನಿಸಿರೋದು ಅಂತಂದರೆ ಅರ್ಜುನ ಇದನ್ನು ಮಾಡಿರೋದು. ಹೌದು, ಅರ್ಜುನ ತನ್ನ ಬಾಣದಿಂದ ಬೆಟ್ಟಕ್ಕೆ ನೀರು ಬೇಕು ಅಂತ ಹೊಡೆದಾಗ ಆಗಿರೋವಂಥ ಫಾಲ್ಸೇ ಭೀಮೇಶ್ವರ ಫಾಲ್ಸು. ಆ್ಯಂಡ್ ಭೀಮೇಶ್ವರ ಟೆಂಪಲ್ ಏನು ಅಂದ್ಕೊಂಡಿದ್ದೀರಾ? ಮಹಾಭಾರತದ ಭೀಮ ಲಿಂಗನ ಇಟ್ಟು ಪೂಜೆ ಮಾಡೋದಕ್ಕೆ ಅಲ್ಲಿ ಒಂದು ದೇವಸ್ಥಾನ ಆಯಿತು. ಸೊ ಹಾಗಾಗಿ ಶಿವನ ದೇವಸ್ಥಾನನ ಭೀಮ ಕಟ್ಟಿರೋ ಇದೆ ಅಂತ ಹೇಳಿ ಪ್ರತೀತಿ ಇದೆ ಪಾಂಡವರು. ಹಾಗಾಗಿ ಈ ಟೆಂಪಲ್ಲು ಮತ್ತು ಫಾಲ್ಸಿಗೆ ಭೀಮೇಶ್ವರ ಅಂತ ಹೆಸರು ಬಂದಿರೋದು. ಫಾಲ್ಸ್ ಪಕ್ಕಕ್ಕೆ ಟೆಂಪಲ್ ಇದೆ. ಇದು ನಂದಿ ಮಂಟಪ. ಸೊ ನಮಗೆ ಎಂಟ್ರೆನ್ಸಲ್ಲಿ ನಮಗೆ ಫಸ್ಟ್ ಯಾವುದೇ ಶಿವನ ದೇವಸ್ಥಾನ ಹಾಕಿದ್ರೂ ನಂದಿ ಇಲ್ಲದೆ ಇದ್ದರೆ ಆಗತ್ತಾ? ಸೊ ಆ ಕಡೆ ವೀವ್ ನೋಡ್ಬೋದು, ಎಷ್ಟು ಡೆಪ್ತ್ ಇದೆ ಕೆಳಗಡೆ ಅಂತ ಹೇಳ್ಕೊಂಡು. ಈ ಕಡೆ ಟೆಂಪಲ್ ಇದೆ. ಆ್ಯಂಡ್ ಪಕ್ಕಕ್ಕೆ ಇದ್ರ ಹಿಂದ್ಗಡೆ ಈ ನಂದಿ ಹಿಂದ್ಗಡೆನೇ ಫಾಲ್ಸ್ ಹರಿತಾ ಇರೋದು. ಏನು ಸಿಕ್ಕಾಪಟ್ಟೆ ದೊಡ್ಡ ಆಡಂಬರದಿಂದ ಮಾಡಿಲ್ಲ, ಬಟ್ ಅವರು ಏನ್ಷಿಯಂಟ್ ಟೈಮಲ್ಲಿ ಹಳೇ ಕಾಲದಲ್ಲಿ ಬೆಟ್ಟನ ಕೊರೆದುಬಿಟ್ಟು ಆ ಕಾರ್ವಿಂಗ್ ಮಾಡಿಬಿಟ್ಟು ಮಾಡಿರೋ ಟೆಂಪಲ್ ಸಖತ್ತಾಗಿದೆ. ಹೊಳಿತಾ ಇದೆ, ಎಲ್ಲ ಕಂಬಗಳು ಸಹಿತ, ಕಲ್ಲುಗಳು ಸಹಿತ ಹೊಳಿತಾ ಇದೆ. ನೋಡ್ಬೋದು ನೀವು. ಈ ಗವಿಯಲ್ಲಿ ನಮಗೆ ಕಾಣಿಸೋದೆ ಶಿವಲಿಂಗ ಇದೆ, ಲಾರ್ಡ್ ಶಿವ ಟೆಂಪಲ್ಲು. ಸೊ ಪಕ್ಕಕ್ಕೆ ಶ್ರೀ ಗಣಪತಿನೂ ಇದೆ. ಆ್ಯಂಡ್ ಈ ಕಡೆ ದುರ್ಗಾ ಪರಮೇಶ್ವರಿನೂ ಸಹಿತ ಸ್ಟ್ಯಾಚ್ಯೂ ಇದೆ. 3 ಸ್ಟ್ಯಾಚ್ಯೂನೂ ಇದೆ ಈ ಟೆಂಪಲಲ್ಲಿ.
ತುಂಬ ಇಷ್ಟವಾಗಿರುವಂಥ ಕಾಮಾಗಿರೋ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆ ಕಡೆ ಆ ಜರಿ ಸೌಂಡು ರೋರ್ ಅಂತಿದೆ, ಬಟ್ ಇಲ್ಲಿ ಬಂದರೆ ಆ ಟೆಂಪಲ್ ಒಳಗಡೆ ಸಖತ್ ಕಾಮ್ ನೆಮ್ಮದಿ ಅಂತಲೇ ಹೇಳ್ಬೋದು. ಸೊ ಈ ಫಾಲ್ಸು ಸಹಿತ ತೀರ್ಥ ಅಂತ ಹೇಳ್ತಾರೆ, ಯಾಕೆಂದರೆ ಅರ್ಜುನ ತನ್ನ ಬಾಣದಲ್ಲಿ ಮಾಡಿರುವಂಥ ಫಾಲ್ಸ್ ಆಗಿರೋದ್ರಿಂದ ಆ್ಯಂಡ್ ಶಿವಲಿಂಗಕ್ಕೆ ಪಕ್ಕಕ್ಕೆ ಹರಿತಾ ಇರೋದ್ರಿಂದ ಇದನ್ನು ತೀರ್ಥ ಅಂತ ಹೇಳ್ಕೊಂಡು ಇಲ್ಲಿ ಜನ ನಂಬ್ತಾರೆ. ಸೊ ಹಾಗಾಗಿ ಭೀಮೇಶ್ವರ ಫಾಲ್ಸು ಆ್ಯಂಡ್ ಭೀಮೇಶ್ವರ ಅಂತ ನೇಮ್ ಬಂದಿರೋದು. ಸೊ ನೋಡ್ಬೋದು ನೀವು ಟೆಂಪಲ್ ಒಳಗಡೆನೇ ಅಲ್ಲಿಂದ ಹೋಗ್ಬೋದು. ಮೊದಲೆಲ್ಲ ಬಂದರೆ ಎಂಟ್ರಿ ಇತ್ತೇನೋ, ಇವಾಗೆಲ್ಲ ತಗಡೆಲ್ಲ ಹಾಕ್ಬಿಟ್ಟು ಜನ ಡೇಂಜರ್ ಅಲ್ಲಿ ಹೋಗಿ ಫೋಟೋಗೆ ಅಂತ ಹೇಳಿ ಡೇಂಜರ್ ಅಂತ ಹೇಳ್ಬಿಟ್ಟು ಬಿದ್ದುಬಿಡ್ತಾರೆ ಅಂತ ಸ್ವಲ್ಪ ಶೀಟೆಲ್ಲ ಹಾಕ್ಬಿಟ್ಟು ಮುಚ್ಚಿದ್ದಾರೆ, ಆ ಕಡೆ ಎಂಟ್ರಿ ಕೊಡಬಾರ್ದು ಅಂತೇಳಿ. ಅಂತೂ ಇಂತೂ ಎಲ್ಲ ಸಾಹಸಗಳನ್ನ ಮಾಡಿಬಿಟ್ಟು ಭೀಮೇಶ್ವರ ಫಾಲ್ಸ್ನ ತಲುಪಿದ್ವಿ. ಸೊ ನಮಗೆ ಹಾಫ್ ಆನ್ ಅವರ್ ಅಷ್ಟೇ ಕೊಡ್ತಾರೆ. ಯಾವ ಜೀಪಲ್ಲಿ ಬಂದಿರ್ತೀವಲ್ಲ ಅದೇ ಜೀಪಲ್ಲಿ ನಾವು ವಾಪಸ್ ಹೋಗಬೇಕು. ಅಮ್ಮನವರು ಹಿಂಗೆ ನ್ಯಾಚುರಲ್ ಬರೋ ಎಲ್ಲ ನೀರನ್ನ ಕುಡಿತಾರೆ. ಸೊ ಅವ್ರು ಅಂತಾರೆ ನೇಚರ್ ಈಸ್ ಇಮ್ಯುನಿಟಿ ಅಂತ ಹೇಳ್ಕೊಂಡು. ಸೊ ನಾವು ನೇಚರಲ್ಲಿ ಎಷ್ಟು ಜೀವನ ಮಾಡ್ತೀವಿ ಅಷ್ಟು ನಮಗೆ ಇಮ್ಯುನಿಟಿ ಶಕ್ತಿ ಕೊಡುತ್ತೆ ಅನ್ನೋದವ್ರ ನಂಬಿಕೆ. ನಾನು ನಿಜ ಅಂತಲೂ ಹೋಗ್ತೀನಿ. ಹಾಗಾಗಿ ನನ್ನ ಮಗಳೂ ಸಹಿತ ನಾನು ಬರೇ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಆ ನೀರು ಮುಟ್ಟಬೇಡ ಅಲ್ಲಿ ಮಣ್ಣಲ್ಲಿ ಆಟ ಆಡಬೇಡ ಅಂತ ಹೇಳಲ್ಲ. ಎಲ್ಲ ಕಡೆನೂ ಅಡ್ಡಾಡು, ಎಲ್ಲ ಕಡೆನೂ ಮಾಡು. ಸೊ ಸ್ಟ್ರಾಂಗ್ ಆಗ್ತೀಯಾ ಅಂತ ಹೇಳ್ತೀನಿ ನಾನು. 3, 2, 1 ಜಂಪ್. ಸದ್ಯ ನಮ್ಮ ಜೀಪ್ ಇವಾಗ ಬಂತು. ನಾವು ಬಂದು ಒಂದು 5 ನಿಮಿಷ 10 ನಿಮಿಷ ಆಗಿ ಫೋಟೋ ಎಲ್ಲ ತಕ್ಕೊಂಡು ಆದಮೇಲೆ ನಿಧಾನಕ್ಕೆ ಬರ್ತಿದೆ ನಮ್ಮ ರಾಯಲ್ ಜೀಪು. ಈಗ ನಾವು ಅದನ್ನು ಹತ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ ವ್ಯೂ ನೋಡಿಕೊಂಡು. ಓಹೋ, ವರ್ಕ್ ಫ್ರಮ್ ಹೋಮ್ ಗ್ರೂಪ್ಸ್. ಬಾಯ್ 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 ಬಾಯ್. ಅವಳೆಲ್ಲ ಅದನ್ನ ಹುಡುಗಿ. ಐ ಹರ್ಷು ಬಾಯ್. ಸೊ ಫೈನಲಿ ಎಲ್ಲರಿಗೂ ಬಾಯ್ ಹೇಳ್ಕೊಂಡು ನಾವು ನಮ್ಮನೆ ಕಡೆ ಹೊರಟ್ವಿ. ಇದಾಗಿತ್ತು ನನ್ನ ಭೀಮೇಶ್ವರದ ಜರ್ನಿ. ಆ್ಯಂಡ್ ಈ ಗ್ರೂಪ್ ಜೊತೆ ನಾನು ಫಸ್ಟ್ ಟೈಮ್ ಮೀಟ್ ಆಗಿದ್ದೀನಿ ಅಂತ ಅನಿಸ್ಲೇ ಇಲ್ಲ. ತುಂಬ ಫ್ರೆಂಡ್ಲಿಯಾಗಿ, ತುಂಬ ಕೇರಿಂಗ್ ಆಗಿ ಸಿಕ್ಕಾಪಟ್ಟೆ ಮಜಾ ಮಾಡಿಕೊಂಡು ಹೋದ್ವಿ. ಆ ಪ್ಲೇಸಲ್ಲಿ ಡೆಸ್ಟಿನೇಷನು ತುಂಬ ಬ್ಯೂಟಿಫುಲ್ ಆಗಿತ್ತು, ಪೀಪಲು ತುಂಬ ಚೆನ್ನಾಗಿದ್ದರು. ತುಂಬ ಜನರು ನಾನು ಕ್ಯೂರಿಯಸ್ ಆಗಿ ನೀವು ಯಾವ ಊರಲ್ಲಿದ್ದೀರಾ, ಯಾವ ಪ್ಲೇಸು, ಹೇಗಿದೆ ನಿಮ್ಮ ಊರು ಅಂತ ಕೇಳ್ತಾ ಇದ್ದೀರಾ. ಹಾಗಾಗಿ ನನ್ನ ಸಿಟಿ ಸಾಗರದ ಬಗ್ಗೆನೂ ಒಂದು ವ್ಲಾಗ್ ಮಾಡ್ತೀನಿ. ಹೀಗೆ ಇಂಟ್ರೆಸ್ಟಿಂಗ್ ಆಗಿರೋವಂಥ ವೀಡಿಯೋಸಿಗೋಸ್ಕರ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಬಾಯ್.